Reported. ನಮಸ್ಕಾರ, ನಮಸ್ಕಾರಗಳು. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತಿಪಾಜಂ ವಿಮಾಜಂ ನೃಹಜಮಹಮಮೇಜಂ ಝೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಜಃಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇವ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಜ ಹರೇ ಯೇನ ಪ್ರಾದುರಭಾವಿ ಭೂಮಿ ವನದೇ ವಿಸ್ತಾರಿ ಗೋಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸವನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗತಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುನಂ ಶ್ರುತಂ ಪ್ರಮಾಣಂ ಸವೇ ಭೂಯಾತ್ ತತ್ತ್ವವಿದಿರ್ನಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾದ್ಯಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣಗ್ದಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅರುವ್ಯಾಖ್ಯಾನ ನಲಿನೆ ಚಂಚಲೆ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 174ನೆಯ ಸುಧಾಮೂಲ. ಇದರಲ್ಲಿ ಇದುವರೆಗೆ ನಾವು ಹಿಂದೆ ಕೇಳಿದ್ವಿ, ಮೋಕ್ಷದಲ್ಲಿ ಯಾಕೆ ವಿಳಂಬ? ಸಾಧನ ಮಾಡಿದ ಮೇಲೆ ಮೋಕ್ಷ ತಕ್ಷಣ ಸಿಗ್ಬೇಕಲ್ಲ. ಇದು ಬೌದ್ಧ ಮತದಲ್ಲಿತ್ತು. ಅವರ ಮತದಲ್ಲಿ ಇಷ್ಟೇ, ಶೂನ್ಯ ಜ್ಞಾನ ಸಂಪಾದನೆ ಮಾಡ್ಬೇಕು, ಶೂನ್ಯದ ಬಗ್ಗೆ ಧ್ಯಾನ ಮಾಡ್ಬೇಕು, ಅದಾದ ಮೇಲೆ ಅವನಿಗೆ ಮೋಕ್ಷ ಸಿಗ್ಬೇಕು. ನಮ್ಮ ಆಕ್ಷೇಪ ಏನಂದ್ರೆ, ಶೂನ್ಯ ಜ್ಞಾನ ಒಬ್ಬನಿಗೆ ಆಗ್ಲೇ ಆಗಿದೆ, ಎಲ್ಲಾ ಶೂನ್ಯ ಅಂತ ತಿಳ್ಕೊಂಡಿದ್ದಾನೆ, ಯಾವುದೂ ಇಲ್ಲ ಅಂತ. ಹಾಗೆ ಅದನ್ನ ಧ್ಯಾನನೂ ಮಾಡಿದ್ದಾನೆ. ಅಂಥ ವ್ಯಕ್ತಿಗಳು ಇನ್ನೂ ಯಾಕೆ ಸಂಸಾರದಲ್ಲಿದ್ದಾರೆ, ಯಾಕೆ ಇನ್ನೂ ಮೋಕ್ಷಕ್ಕೆ ಹೋಗ್ಲಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಇಲ್ಲ, ಎಷ್ಟೋ ಸಲ ಕಾರಣ ಇದ್ದ ಕೂಡಲೇ ಕಾರ್ಯ ಆಗ್ಬೇಕು ಬೇಗ ಅಂತಿಲ್ಲ. ಈಗ ಬೆಂಕಿ ಇದೆ ಅಂತಂದ ಕೂಡಲೇ ನಾವು ಕೈಯನ್ನು ಅದ್ರ ಮೇಲೆ ಇಟ್ರೆ ಸುಟ್ಟೆ ಸುಡತ್ತೆ. ನಿಧಾನಕ್ಕೆ ಸುಡೋದು ಅಂತ ಇಲ್ಲ, ಸರಿಯಾಗಿಟ್ರೆ ಸುಟ್ಟೆ ಸುಡತ್ತೆ. ಇಲ್ಲ ಸ್ವಲ್ಪ ನಿಧಾನಕ್ಕೆ ಸುಡ್ತೀನಿ ಇವನಿಗೆ ಅಂತ ಅದೇನು ಮನಸ್ಸು ಮಾಡಲ್ಲ, ಯಾಕೆ ಅದು ಜಡ. ಈ ಜಡವಾದ ವಸ್ತುಗಳಿಗೆ ಯೋಚನೆ ಮಾಡುವಂತ ಶಕ್ತಿ ಇರಲ್ಲ. ಅದ ಬೆಂಕಿ ತನ್ನ ಕೆಲಸ ಏನೋ, ಅದು ಒಬ್ಬ ಪಂಡಿತ ಇಟ್ರು ಸರಿ, ಒಬ್ಬ ಪಾಮರ ಇಟ್ರು ಸರಿ, ಒಂದು ಚಿಕ್ಕ ಮಗು ಇಟ್ರು ಸರಿ, ಸುಡೋದು ಸುಟ್ಟೆ ಸುಡುತ್ತೆ ಬೆಂಕಿ. ಸಹಜ ಸ್ವಭಾವ ಅದರದ್ದು. ಅದೇ ತರಹ ಈ ಶೂನ್ಯ ಜ್ಞಾನ ಮತ್ತೆ ಶೂನ್ಯ ಧ್ಯಾನ ಅಂತ ಏನ್ ಅಂತೀವಿ, ಇದರ ಸ್ವಭಾವನು ಏನಿದೆ ಅಂದ್ರೆ, ತಾನು ಬಂದ ಮೇಲೆ ಅದ್ರ ಕೆಲಸ ಆಗ್ಲೇಬೇಕಷ್ಟೆ, ತಡೆಯಲ್ಲ. ಆದ್ರಿಂದ ಯಾವುದೇ ಒಂದು ಜಡ ವಸ್ತು ಆಗ್ಲಿ, ತಾನಿದ್ರೆ ಕೆಲಸ ಆಗ್ಲೇಬೇಕು. ಅದ್ರಲ್ಲಿ ಲೇಟ್ ಅಂತಿಲ್ಲ ಕೆಲಸದಲ್ಲಿ. ಅದನ್ನ ವಿಳಂಬ ಅನ್ನೋದು ಎಂದಿಗೂ ಕೂಡ ಇರಲ್ಲ. ಪ್ರಕೃತದಲ್ಲಿ ಅದಕ್ಕೊಂದು ಉದಾಹರಣೆ ಕೊಟ್ರು. ಹಾಗೇನಿಲ್ಲ, ಜಡವಾದ ವಸ್ತು ಕೊಂಡಾಗ್ಲೂ ವಿಳಂಬ ಇದೆ,
ಉದಾಹರಣೆಗೆ ಔಷಧಿ, ಯಾವ ಔಷಧಿ ಅಂದ್ರೆ ಇಲ್ಲಿ ಹೇಳುವಂತಹ ಔಷಧಿ ಈ ಆಯುರ್ವೇದಕ್ಕೆ ಸಂಬಂಧಪಟ್ಟ ಒಂದು ಔಷಧಿ, ರೇಚನಿ ಅಂತ ಅದರ ಹೆಸರು. ಆ ಔಷಧಿ ತಗೊಂಡು ಕೂಡ್ಲೆ ಅವನಿಗೆ ತಕ್ಷಣ ಕೆಲಸ ಆಗಲ್ಲ, ವಿಸರ್ಜನೆ ತಕ್ಷಣ ಆಗಲ್ಲ, ಸುಮಾರು ಹೊತ್ತಾಗ್ಬೇಕಾಗುತ್ತೆ, ಆಮೇಲೆ ಅವನು ವಿಸರ್ಜನೆಗೆ ಹೋಗ್ಬೇಕು. ಈ ತರ ಇದೆ. ವಸ್ತುತಃ ಔಷಧಿ ಅಥವಾ ಔಷಧಿ ಅದು ಜಡನೆ. ಈ ಜಡವಾದ ಈ ಔಷಧ ಏನಿದೆ ಇದನ್ನ ಸ್ವೀಕಾರ ಮಾಡಿದಾಗ ಫಲ ಕೊಟ್ಟಿದ್ದು ಬೇಗಲ್ಲ, ನಿಧಾನಕ್ಕೆ ಫಲ ಕೊಟ್ಟು ಅಂತ ಇಷ್ಟೆಲ್ಲ ಆಕ್ಷೇಪಗಳನ್ನ ಮಾಡ್ಕೊಂತಾ ಬಂದ್ರು. ನಾವ್ ಅದಕ್ಕೆ ಉತ್ತರ ಕೊಟ್ಟು, ಇಲ್ಲ, ಎಲ್ಲಾ ಕಡೆನೂ ದೇವರು ಬೇಕೇ ಬೇಕು, ದೇವರ ಇಚ್ಛೆನೆ ಅನ್ನೋದಕ್ಕೂ ಕಾರಣ. ಯಾಕಂದ್ರೆ ನಾವೇನ್ ಮಾತ್ರೆ ತಗೊಳ್ತೀವಿ ಅಥವಾ ಸಿರಪ್ ಏನು ಕುಡಿತೀವಿ, ತಗೊಂಡಾಗ ಇಡೀ ದೇಹದಲ್ಲಿ ಅದು ವ್ಯಾಪಿಸ್ಕೊಂಡ್ರೆ ರೋಗ ಪರಿಹಾರ ಆಗೋದು. ಆದ್ರೆ ಅದು ವ್ಯಾಪಿಸ್ಕೊಳ್ಲಿಲ್ಲ ಅಥವಾ ಎಲ್ಲಿಗ್ ಹೋಗ್ಬೇಕು ಅಲ್ಲಿ ಸೇರ್ಲಿಲ್ಲ ಅಂದ್ರೆ ಬೇಗನೆ ರೋಗ ವಾಸಿ ಆಗಲ್ಲ, ಸ್ವಲ್ಪ ನಿಧಾನಕ್ಕೆ ಆಗುತ್ತೆ, ವಿಳಂಬ. ಅದಕ್ಕೆ ನಮ್ಮ ಪ್ರಶ್ನೆ ಏನು, ಯಾಕೆ ಸೇರ್ಲಿಲ್ಲ ಔಷಧಿ? ಈಗ ಒಬ್ಬ ತಗೊಳ್ಳೋ ತರ ನೀವು ತಗೊಂಡಿದ್ದೀರಿ, ಕುಡ್ದಿದ್ದೀರಿ, ಒಳಗಡೆ ಹೋಗಿದೆ ಅಂತ ಅನುಭವನೂ ಇದೆ, ಅಂದ್ಮೇಲೆ ಇಲ್ಲ ಹೋಗಿಲ್ಲ ಅಂತ ಒಬ್ರು ಹೇಳೋದು, ಇಲ್ಲ ಹೋಗಿದೆ ನಂಗೆ ಅದಕ್ಕೆ ರೋಗ ಹೋಯ್ತು ಅಂತ ಹೇಳೋದು, ಇದೆಲ್ಲ ಯಾಕೆ ಅಂದ್ರೆ ಏನೋ ಒಂದು ಬೇರೆ ಅತೀಂದ್ರಿಯ ಇದೆ, ಅದೇ ಈಶ್ವರನ ಇಚ್ಛೆ. ಎಲ್ಲಾ ಕೆಲಸ ಆಗಬೇಕು ಅಂದ್ರೂ ದೇವರ ಇಚ್ಛೆನೂ ಬೇಕು, ಇಲ್ಲಾಂದ್ರೆ ಆಗಲ್ಲ. ದೇವರ ಇಚ್ಛೆ ಒಂದ್ ಇಲ್ದೇನೆ ಇನ್ ಎಲ್ಲಾ ಕಾರಣ ಇದ್ರು ವ್ಯರ್ಥ, ಅದಾಗಲ್ಲ. ದೇವರ ಮನಸ್ಸಿಗೆ ಬಂದ್ರೆ ಮಾತ್ರ ಎಲ್ಲಾ ಕಾರಣಗಳಿದ್ದಾಗ ಕಾರ್ಯ ಆಗತ್ತೆ. ಇದು ನಮಗೆ ಅನುಭವಕ್ಕಿರೋದು. ಅಥವಾ ಯಾವುದೇ ಕಾರಣನೂ ಬೇಡ, ದೇವರ ಇಚ್ಛೆ ಒಂದಿದ್ರೆ ಸಾಕು, ಅದೇನ್ ಬೇಕಾಗುತ್ತೆ. ಈ ತರ ದೇವರ ಇಚ್ಛೆ ಏನಿದೆ ಅದು ದೇವರ ತರನೇ ಸ್ವತಂತ್ರ. ಅದು ಅದನ್ನ ಯಾರು ಕೇಳೋರು ಯಾರು ಇಲ್ಲ ಅಂತ, ಹೇಳೋರು ಯಾರು ಇಲ್ಲ ಅದ್ರ ಬಗ್ಗೆ, ಕೇಳೋರು ಯಾರು ಇಲ್ಲ ಅದ್ರ ಬಗ್ಗೆ. ಅಂದ್ರೆ ಅರ್ಥ ಏನು, ಹಕ್ಕಿ ಯಾರಿಗೂ ಇಲ್ಲ, ಅದ್ ನಡೆದದ್ದೇ ದಾರಿ ಅಷ್ಟೇ, ದೇವರ ಇಚ್ಛೆ ಹಾಗಿರುತ್ತೆ. ಪ್ರಕೃತದಲ್ಲಿ ಇದ್ರ ಮೇಲೆ ಪ್ರಶ್ನೆಯನ್ನ ಮಾಡ್ಕೊಂಡು ಹೋಗ್ತಾರೆ ಮುಂದೆ. ಕಿಂಚ ಅಂತ ಈಗ 174ನೇ ಸುಧಾಮೂಲದ ಪ್ರಾರಂಭ. ಕಿಂಚ ಪ್ರಾಪ್ತ ಸಾಧನ ಅಭಿಮತಾನಾಮಪಿ ಮೋಕ್ಷ ವಿಳಂಬೆ ಸಾಮಗ್ರಿ ವೈಕಲ್ಯಂಬ ಪ್ರತಿಬಂಧಕ ಸದ್ಭಾವೋವ ಅನ್ಯೇರವಾದಿಭಿಃ ಕಥಂಚಿತ್ ಶಕ್ಯತೆ ವಕ್ತುಂ ನತು ಬೌದ್ಧೇನ ಇತ್ಯಾಶಯವಾನಾಹ ಕಾರಣೇ ಸತಿ. ಈಗ ನೋಡಿ, ಎಷ್ಟೊಂದ್ಸಲಿ ಸಾಧನೆಗಳನ್ನೆಲ್ಲ ಮಾಡ್ಬಿಟ್ಟಿರ್ತಾರೆ ಜನ, ಜೀವನದಲ್ಲಿ ಏನೇನ್ ಅನುಷ್ಠಾನ ಮಾಡ್ಬೇಕು, ಏನೇನ್ ತಿಳಿಬೇಕು ಎಲ್ಲ ಆಗೋಗಿದೆ, ಆದ್ರೂ ಅವ್ರ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅದೇನೋ ಒಂದು ಅಡೆತಡೆ, ಏನೋ ಹೋಗ್ತಾ ಇಲ್ಲ ಮೋಕ್ಷಕ್ಕಿನ್ನು. ಯಾಕೆ ಮೋಕ್ಷ ಇನ್ನು ಲೇಟ್ ಇವ್ರಿಗೆ? ವಸ್ತುತಃ ಸಾಧನ ಏನೇನಿದೆ ಅದೆಲ್ಲ ಮಾಡ್ಕೊಂಡ್ಬಿಟ್ಟಿದೆ, ಆದ್ರೂ ಯಾಕೆ ಮೋಕ್ಷ ತಡ ಅಂದ್ರೆ ಎರಡು ಕಾರಣ ಹೇಳ್ಬೋದು. ಸಾಮಗ್ರಿ ವೈಕಲ್ಯ, ಪ್ರತಿಬಂಧಕ ಸದ್ಭಾವ. ಸಾಮಗ್ರಿ ವೈಕಲ್ಯ ಅನ್ನೋ ಶಬ್ದಕ್ಕೆ ಏನೋ ಒಂದು ಕಾರಣ ಮಿಸ್ ಆಗಿದೆ ಅಂತ ಅರ್ಥ. ಎಲ್ಲಾ ಸಾಧನಗಳನ್ನ ಮಾಡಿದ್ದಾನೆ, ಆದ್ರೂ ಮೋಕ್ಷ ಯಾಕೆ ಸಿಗ್ತಾ ಇಲ್ಲ, ಇನ್ನೂ ಲೇಟ್ ಆಗಿ ಸಿಗ್ಬಹುದು ಅಂತಂದ್ರೆ ಏನೋ ಒಂದು ಲೋಪ ಆಗಿದೆ ಅಂತ ಅರ್ಥ. ಕಾರಣ ಏನೋ ಒಂದು ಮಿಸ್ ಮಾಡಿದ್ದಾನೆ. ಅದೇನು? ಭಗವಂತನ ಅನುಗ್ರಹನೇ, ಅದಿನ್ನೂ ಆಗಿಲ್ಲ ಅಷ್ಟೇ. ಎಲ್ಲಾ ಜ್ಞಾನ ಪಡೆದಿದ್ದಾನೆ, ಅನುಷ್ಠಾನ ಎಲ್ಲಾನು ಮಾಡಿದ್ದಾನೆ, ಕರ್ಮಾಚರಣೆನೂ ಇತ್ತು, ಜ್ಞಾನ ಮಾರ್ಗದಲ್ಲೂ ಇದ್ದ, ಎಲ್ಲಾನು ಸರಿ. ಮೋಕ್ಷ ಯಾಕೆ ಸಿಗ್ಲಿಲ್ಲ ಅಂದ್ರೆ ಅದೇನೋ ಒಂದು ಲೋಪ ಆಗಿದೆ ಒಂದ. ಅಥವಾ ಪ್ರತಿಬಂಧಕ ಸದ್ಭಾವ, ಕೆಲಸ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಪ್ರತಿಬಂಧಕ ಏನೋ ಅಡೆತಡೆ ಇದೆ. ಈಗ ಬೆಂಕಿ ಕೆಲಸದಲ್ಲಿ ಸುಡಲ್ಲ, ಯಾಕೆ ಸುಡಲ್ಲ? ಬೆಂಕಿ ಆದ್ಮೇಲೆ ಸುಡ್ಲೇಬೇಕಲ್ವಾ ಅಂದ್ರೆ ಚಂದ್ರಕಾಂತ ಮಣಿ ಅಂತ ಒಂದಿದೆ. ಆ ಚಂದ್ರಕಾಂತ ಮಣಿ ಹತ್ರ ಬೆಂಕಿ ಇದ್ರೆ ನಾವ್ ಆರಾಮಾಗಿ ಬೆಂಕಿ ಒಳಗಡೆ ಕೈ ಹಾಕ್ಬೋದು, ಏನಾಗಲ್ಲ. ನಮ್ ಕೈಗೆ ಒಂದು ಚೂರು ರೋಮನು ಕೂಡ ಸುಟ್ಟು ಹೋಗಲ್ಲ, ಏನೂ ಆಗಲ್ಲ. ಚಂದ್ರಕಾಂತ ಮಣಿಯ ಪ್ರಭಾವ. ಹಾಗಾದ್ರೆ ಬೆಂಕಿಗೆ ಸುಡೋ ಶಕ್ತಿ ಇಲ್ವಾ? ಇದೆ, ಇಲ್ಲ ಅಂತಿಲ್ಲ. ಯಾವಾಗ ಸುಡತ್ತೆ ಅಂದ್ರೆ ಆ ಮಣಿ ಹತ್ರ ಇರೋದನ್ನ ತೆಗೆದ್ರೆ, ಮಣಿ ಹತ್ರ ಎಲ್ಲಿವರೆಗಿರತ್ತೋ ಅಲ್ಲಿ ಸುಡಲ್ಲ ಅದು. ಈ ತರ ಇದೆ ವ್ಯವಸ್ಥೆ. ಹಾಗಾದ್ರೆ ಮಣಿಯನ್ನ ನಾವು ಅಲ್ಲಿಂದ ತೆಗಿಬೇಕು, ತೆಗೆದಾಗ ಬೆಂಕಿ ಸುಡುತ್ತೆ. ಹಾಗಾದ್ರೆ ಪ್ರತಿಬಂಧಕ ಇದ್ದಾಗಲೂ ಕೆಲ್ಸ ಆಗಲ್ಲ, ಪ್ರತಿಬಂಧಕ ಹೋದಾಗ ಕೆಲ್ಸ ಆಗುತ್ತೆ, ಆಗ ನಮಗೆ ಸುಡುತ್ತೆ ಆ ಬೆಂಕಿ. ಇದೆಲ್ಲ ಬೇರೆ ಯಾರಾದ್ರೂ ನಮ್ಮ ಮುಂದೆ ವಾದಕ್ಕೆ ಕೂತ್ರೆ ಹೇಳ್ಬೋದು, ಆದ್ರೆ ಬೌದ್ಧರು ನಮ್ಮ ಮುಂದೆ ವಾದಕ್ಕೆ ಕೂತ್ರೆ ಈ ಕಾರಣ ಹೇಳಿಯೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ ಅಂತ ಈಗ ಜಯತೀರ್ಥರು ಅವರಿಗೆ ಖಂಡನಾಪರವಾಗಿ ಅನುವ್ಯಾಖ್ಯಾನದ ಮಾತನ್ನ ವರ್ಣಿಸ್ತಾ ಇದ್ದಾರೆ. ಯಾಕೆ ಬೌದ್ಧರು ನಮ್ಮ ಮುಂದೆ ಕೂತು ಎರಡು ಕಾರಣ ಕೊಡ್ಲಿಕ್ಕಾಗಲ್ಲ? ಯಾಕೆ ಸಾಮಾನ್ಯ ಎಲ್ರೂ ಕಾರಣ ಕೊಡ್ತಾರೆ. ಏನ್ ಕಾರಣ ಕೊಡ್ತಾರೆ? ಯಾಕೆ ನಿಮ್ಗಿನ್ನೂ ಫಲ ಸಿಕ್ಕಿಲ್ಲ? ಅದಕ್ಕೆಲ್ಲ ಏನೋ ಪ್ರತಿಬಂಧಕ ಇದೆ, ಅದಕ್ಕೆ ಸಿಕ್ಕಿಲ್ಲ ಅಷ್ಟೇ. ಅಂದ್ರೆ ಏನೋ ಒಂದ್ ಕಡೆಯಿಂದ ದುಡ್ಡು ಬರ್ಬೇಕಾಗಿರುತ್ತೆ, ತುಂಬಾ ಲಕ್ಷ, ಯಾಕೋ ಆ ಫಲ ಸಿಗ್ತಾ ಇಲ್ಲ. ಇವ್ರು ಅನುಷ್ಠಾನನೂ ಮಾಡ್ದ,
ದೇವ್ರ ಸ್ತೋತ್ರ ಹಿಡ್ದ, ನಮಸ್ಕಾರ ಹಾಕ್ದ, ಎಲ್ಲಾ ತರ ಸೇವೆನೂ ಆಯ್ತು, ಎಲ್ಲಾನು ಆಯ್ತು. ಯಾಕೋ ಬರ್ತಾ ಇಲ್ಲ, ಬರ್ಬೇಕಾಗಿದ್ ಕಡೆ ದುಡ್ಡು ಬರ್ತಾ ಇಲ್ಲ. ಯಾಕೆ? ಸರಿಯಾಗಿ ಪ್ರಯತ್ನ ಪಟ್ಟಿಲ್ಲ ಅಂತ ಕಾಣುತ್ತೆ ಅಂತ ಒಬ್ಬ ಹೇಳ್ತಾನೆ. ಸಾಮಗ್ರಿ ವೈಕಲ್ಯ ಇದೆ ಅಂತ ಅರ್ಥ. ಅವಾಗ ಏನ್ ಸಾಮಗ್ರಿ ವೈಕಲ್ಯ? ನೀವು ಬರೀ ಮಾತ್ನಲ್ಲಿ ಹೇಳ್ತಾ ಇದ್ರಿ, ಸ್ವಲ್ಪ ಹೊಡಿಯೋದು ಬಡಿಯೋದು ಮಾಡಿದ್ರೆ ಬೇಗ ಸಿಕ್ಕಿರೋದು, ಅದನ್ನ ಬಿಟ್ಟಿದ್ದೀರಿ. ಅದು ಒಂದು ಕಾರಣನೇ. ದುಡ್ಡು ಸಿಗ್ಬೇಕು ಅಂದ್ರೆ ಹೊಡಿಯೋದು ಬಡಿಯೋದು ಮಾಡಿದ್ರೆ ಸಹಜವಾಗಿ ಕೊಡ್ತಾರೆ ವಾಪಸ್ಸು ಅಂತ. ಹೀಗೆ ಈ ಸಾಮಗ್ರಿ ವೈಕಲ್ಯದಿಂದಾಗಿ ಕೆಲವು ಸರಿ ಕಾರ್ಯ ಆಗ್ತಾ ಇರಲ್ಲ, ಏನೋ ಒಂದು ಲೋಪ ಇರುತ್ತೆ. ಇಲ್ಲ ಏನಾಗುತ್ತೆ, ಪ್ರತಿಬಂಧಕ ಸದ್ಭಾವ. ನಮ್ಗೆ ಎಲ್ಲೋ ಒಂದ್ ಕಡೆಯಿಂದ ಬರೋ ದುಡ್ಡು ಯಾಕೆ ಬರ್ತಾ ಇದೆ ಅಂದ್ರೆ ಅದನ್ನ ತಡೆ ಹಿಡಿಯೋರು ಕೆಲವ್ರು ಜನ ಇದ್ದಾರೆ. ಅವ್ರು ನಮಗೆ ಸಿಗೋ ತರ ಮಾಡ್ತಾ ಇಲ್ಲ, ಅವ್ರು ತೊಂದರೆ ಕೊಡ್ತಾ ಇದಾರೆ ಮಧ್ಯಕ್ಕೆ ನಿಂತ್ಕೊಂಡು. ಅಂದ್ರೆ ಏನರ್ಥ ಆಯ್ತು? ಒಂದು ಕೆಲಸ ಪ್ರಾರಂಭ ಮಾಡಿದ ವ್ಯಕ್ತಿ ತಾನು ಮುಂದುವರಿತಾ ಇಲ್ಲ ಅದರಲ್ಲಿ ಅಂದ್ರೆ ಏನೋ ಒಂದು ಪ್ರತಿಬಂಧಕ ಆಗಿದೆ, ಅಡೆತಡೆ ಆಗಿದೆ, ಇಲ್ಲ ಅಂದ್ರೆ ಏನೋ ಲೋಪದೋಷ ಆಗಿದೆ. ಎರಡಲ್ಲೂ ಒಂದು. ಈ ಎರಡು ಬಿಟ್ಟು ಇನ್ನೇನು ಇಲ್ಲ. ಬೌದ್ಧರು ಹೀಗೆ ಹೇಳಲಿಕ್ಕಾಗಲ್ಲ. ಅವ್ರ ಮತದಲ್ಲೇ ಹಾಗೆ, ಕಾರಣ ಇದ್ಮೇಲೆ ಕಾರ್ಯ ಆಗ್ಲೇಬೇಕು. ಅದಿಲ್ಲದೆ ಹಾಗೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಈಗ ಆಚಾರ್ಯರು ಹೇಳ್ತಾರೆ, ಶ್ಲೋಕ. ಕಾರಣೇ ಸತಿ ಕಾರ್ಯಸ್ಯ ಭಾವಃ ಸುನಿಯತೋಸ್ಯ ಹಿ. ಕಾರಣ ಇದ್ದಾಗ ಕಾರ್ಯ ಇರಲೇಬೇಕು ತಕ್ಷಣ. ಇದು ಬೌದ್ಧರ ಸಿದ್ಧಾಂತ. ಅದನ್ನ ಹೇಳ್ತಾರೆ. ಬೌದ್ಧ ಮತದಲ್ಲಿ ಏನಂದ್ರೆ ಕಾರಣ ಇದ್ದಾಗ ಕಾರ್ಯ ಹುಟ್ಲೇಬೇಕು, ಹೊರತು ಬೇರೆ ಕಾರ್ಯಗಳ ತರ ಅಲ್ಲ. ಅಂದ್ರೆ ಈಗ ಮಡಿಕೆ ಆಗ್ಬೇಕು. ಮಡಿಕೆ ಆಗ್ಬೇಕು ಅಂದ್ರೆ ಮಣ್ಣು, ಚಕ್ರ, ಒಂದು ಕೋಲು ಎಲ್ಲ ಬೇಕು. ಏನೋ ಅವತ್ತು ಮಾಡುವಂತ ಒಬ್ಬ ಕುಂಬಾರನೇ ಬರ್ಲಿಲ್ಲ ಅಂತ ಇಟ್ಕೊಳ್ಳಿ, ಕುಂಬಾರನೇ ಬರ್ಲಿಲ್ಲ. ಈ ಎಲ್ಲಾ ಇದ್ರು ಏನು ಉಪಯೋಗ? ಕುಂಬಾರ ಒಬ್ಬ ಇಲ್ಲ ಅಂದ್ರೆ ಮಡಿಕೆ ಮಾಡೋರು ಯಾರು? ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಕಾರಣ ಇದೆ, ಕಾರ್ಯ ಆಗ್ತಾ ಇಲ್ಲ ಅಂತ ಮಾತು ಹೇಳೋಂಗಿಲ್ಲ. ಕಾರಣ ಇದ್ರೆ, ಕಾರಣ ಅಂದ್ರೆ ಕಾರಣ ಸಾಮಗ್ರಿ ಎಲ್ಲ, 10 ಕಾರಣ ಎಲ್ಲಾ ಬೇಕು, ಅಷ್ಟು ಇರ್ಬೇಕು. ಕುಂಬಾರ ಇರ್ಬೇಕು, ಅವನು ಸಹಾಯ ಮಾಡೋನ್ ಇರ್ಬೇಕು, ಕತ್ತೆ ಇರ್ಬೇಕು. ಕತ್ತೆ ಯಾಕೆಂದ್ರೆ ಮಣ್ಣನ್ನು ಹೊರ್ಕೊಂಬರತ್ತ ಕತ್ತೆ, ಅದು ಬೇಕು. ಹೀಗೆ ಎಷ್ಟೋ ಇದೆ. ಆದ್ರೆ ಬೇರೆ ಶಾಸ್ತ್ರಗಳಲ್ಲಿ ಕತ್ತೆನ ಇದು ಕಾರಣ ಅಂತ ಒಪ್ಪಲ್ಲ. ಯಾವ್ದು ಮಡಿಕೆಗೆ ಏನ್ ಮಣ್ಣನ್ನು ಹೊತ್ಕೊಂಡ್ ಅಷ್ಟೇ, ಯಾವಾಗ್ಲೂ ಕತ್ತೆ ಮೇಲೆ ಹೊರಬೇಕು ಅಂತ ಇರ್ತಲ್ಲ. ಯಾವಾಗ ಅವ್ರಿಗೊಮ್ಮೆ ಕತ್ತೆ ಮೇಲೆ ಹೊರ್ಕೊಂಡು ಹಾಗೆ ಬಂದಿದ್ದೆ ಅಷ್ಟೇ, ಇದು ಮಡಿಕೆ ಮಾಡ್ಲಿಕ್ಕೆ. ಅಂತೂ ಕಾರ್ಯ ಆಗ್ತಾ ಇಲ್ಲ ಅನ್ನೋದಕ್ಕೆ ಏನೋ ಒಂದು ಕಾರಣದಲ್ಲಿ ಲೋಪ ಇದೆ. ಎಲ್ಲಾ ತರ ಪ್ರಯತ್ನ ಪಟ್ರು ಏನೋ ಆಗ್ತಾ ಇಲ್ಲ ಅಂದ್ರೆ ಏನೋ ಒಂದ್ ಪ್ರಯತ್ನ ಲೋಪ ಇದೆ ಅಂತ ಒಂದ ಅರ್ಥ. ಇಲ್ಲ ಎಲ್ಲ ಇದೆ, ಸಾಮಗ್ರಿ ಎಲ್ಲ ಇದೆ, ಆದ್ರೆ ಎಲ್ಲ ಇದ್ರು ಯಾಕೆ ಕಾರ್ಯ ಆಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ ಅಂದ್ರೆ ಏನೋ ಅಡೆತಡೆ ಇದೆ, ವಿಘ್ನ ಇದೆ. ನಾವ್ ಅನ್ಕೊಂಡಿದ್ ಯಾಕೋ ಆಗ್ತಾ ಇಲ್ಲ. ಯಾಕೆ? ಅಡೆತಡೆ ಇದೆ. ನಮ್ ಪ್ರಯತ್ನ ಚೆನ್ನಾಗಿದೆ, ಪ್ರಯತ್ನ ಎಲ್ಲಾ ತರನು ಮಾಡಾಯ್ತು, ಎಲ್ಲಾ ತರ ಪ್ರಯತ್ನ ಮಾಡಿದ್ರು ಫಲ ಯಾಕೆ ಸಿಗ್ತಾ ಇಲ್ಲ ಅಂದ್ರೆ ಅಡೆತಡೆ ಇದೆ, ಪ್ರತಿಬಂಧಕ ಇದೆ ಅಂತ ತಾತ್ಪರ್ಯ. ಆದ್ರೆ ಇವ್ರು ಹಾಗೆ ಹೇಳಿಕ್ ಬರೋವಂಗಿಲ್ಲ. ಯಾಕೆ ಅಂದ್ರೆ ಅಪ್ರತಿಬದ್ಧ ಕಾರಣ ಸಾಮಗ್ರಿಯಾಂ ಸತ್ಯ. ಈಗ ಬೇರೆಯವ್ರಿಗೆಲ್ಲ ಒಂದು ತಪ್ಪಿಸ್ಕೊಳ್ಳಿಕ್ ಅವಕಾಶ ಇದೆ. ಯಾಕೆ? ಬೇರೆಯವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಕಾರ್ಯ ಆಗಬೇಕು ಅಂದ್ರೆ ಪ್ರತಿಬಂಧಕ ಇರಬಾರ್ದು, ಆಗ ಇದ್ದ ಕಾರಣ ಕಾರ್ಯವನ್ನ ತಂದು ಕೊಡುತ್ತೆ. ಅಂದ್ರೆ ಬೆಂಕಿ ಇದೆ, ಬೆಂಕಿ ಸುಡಬೇಕು ಅಂದ್ರೆ ಚಂದ್ರಕಾಂತ ಮಣಿ ಇಲ್ಲದೇ ಇರೋ ಬೆಂಕಿ ಆಗಿರ್ಬೇಕು, ಆಗ ಮಾತ್ರ ಬೆಂಕಿ ಸುಡುತ್ತೆ. ಚಂದ್ರಕಾಂತ ಮಣಿ ಏನಾದ್ರು ಇತ್ತು ಅಂತಂದ್ರೆ ಆಗ ಆ ಬೆಂಕಿ ದಾಹಕ್ಕೆ ಕಾರಣ ಅಲ್ಲ, ಅಂದ್ರೆ ನಮ್ಮ ದೇಹವನ್ನ ಅದು ಸುಡಲ್ಲ ಅಂತ ಇದೆ. ಹಾಗಾದ್ರೆ ಯಾವುದೇ ಒಂದು ವಸ್ತು ಆಗಲಿ, ಒಂದು ಕಾರ್ಯಕ್ಕೆ ಕಾರಣ ಅಂತಂದ್ರೆ ಅದು ಅಪ್ರತಿಬದ್ಧ ಕಾರಣ ಸಾಮಗ್ರಿ ಅಂತ. ಅಂದ್ರೆ ಯಾವುದೇ ಬೇರೆ ಪ್ರತಿಬಂಧಕ ಇಲ್ಲದೆ ಇರುವಂತಹ ಒಂದು ಕಾರಣಗಳ ಗುಂಪು. ಸಾಮಗ್ರಿ ಅಂದ್ರೆ ಗುಂಪು ಅಂತ ಅರ್ಥ. ಒಂದು ಕಾರಣಗಳ ಗುಂಪಿಗೆ, ಕಾರಣಗಳ ಸಮಗ್ರತೆಗೆ ಏನಂತ ಇಲ್ಲಿ ಕರಿತೀವಿ ಅಂತಂದ್ರೆ ಕಾರಣತ್ವ. ಅದಕ್ಕೆ ಕಾರಣತ್ವ ಇದೆ ಅದರಲ್ಲಿ ಅಂತ ಕರಿತೀವಿ. ಅದರಿಂದ ಕಾರಣಗಳ ಸಾಮಗ್ರಿ ಬೇಕು, ಎಲ್ಲವೂ ಸೇರಿರಬೇಕು, ಆದ್ರೆ ಯಾವುದೇ ಅಡೆತಡೆ ಪ್ರತಿಬಂಧಕ ಇರಬಾರ್ದು, ಆಗ ಮಾತ್ರ ಕಾರ್ಯ ಆಗುತ್ತೆ. ಇದೇನಾಯ್ತು ಅಂದ್ರೆ ಒಂದು ಆನೆ ನಡ್ಕೊಂಡು ಹೋಗ್ತಾ ಇತ್ತು. ಇದನ್ನ ಹಿಂದೆನೂ ಒಮ್ಮೆ ಹೇಳಿದ್ದೆ. ಆನೆ ನಡೀತಾ ಹೋಗ್ತಾ ಇದ್ದಾಗ ಒಂದು ಯಾವ್ದೋ ಗೋಕ್ಷುರಕ ಅಂತ ಒಂದು ಮುಳ್ಳು ಆನೆ ಕಾಲಿಗೆ ಚುಚ್ಕೊಳ್ತು. ಆಮೇಲೆ ಪಾಪ ಅದಕ್ಕೆ ನಡಿಲಿಕ್ಕೆ ಆಗ್ತಾ ಇಲ್ಲ. ಹಿಂದೆ ಹೇಗ್ ನಡೀತಾ ಇತ್ತು ಆಮೇಲೆ ನಡಿಲಿಕ್ಕೆ ಆಗ್ತಾ ಇಲ್ಲ. ಅವಾಗ ಏನ್ ಅನ್ಕೊಳ್ಬೇಕು ನಾವು? ಆನೆಗೆ ನಡೆಯೋ ಶಕ್ತಿ ಇದೆ, ಅದ್ ನಡಿಲೇಬೇಕು. ಯಾಕಾಗ್ತಾ ಇಲ್ಲ ಅಂದ್ರೆ ಏನೋ ಪ್ರತಿಬಂಧಕ ಇದೆ.
ಹಾಗಾದ್ರೆ ಏನ್ ಪ್ರತಿಬಂಧಕ? ಮುಳ್ಳು ಚುಚ್ಚಿದ್ರೆ ಅದೇ ಪ್ರತಿಬಂಧಕ. ಅದನ್ನ ಕಿತ್ ಹಾಕಿದ್ರೆ ಆನೆ ತನ್ನ ಪಾಡಿಗೆ ತಾನು ನಡ್ಕೊಂಡು ಹೋಗುತ್ತೆ. ಈ ತರ ಹೇಳ್ತಾ ಇರ್ತೀವಿ. ಅದನ್ನ ಬೌದ್ಧರು ತಮ್ಮ ಮಾತಿನಲ್ಲಿ ಹೀಗೆ ಹೇಳ್ತಾರೆ. ಈ ವಾಕ್ಯ ಬಹಳ ಮುಖ್ಯ, ನೆನ್ಪಿಟ್ಕೊಬೇಕು. ಬೌದ್ಧರು ಹೇಳುವಂತಹ ಮಾತಿದು. ಸಮರ್ಥಸ್ಯ ಕ್ಷೇಪಾಯೋಗಾತ್ ಇತಿ ತದ್ವಚನಾತ್ ಇತಿ ಹಿಶಬ್ದಾರ್ಥ. ಆಚಾರ್ಯರು ವಸ್ತುತಃ ಬೌದ್ಧರೇನು ಹೇಳ್ತಾರೆ ಆ ವಿಷಯವನ್ನ ಸ್ಪಷ್ಟವಾಗಿ ಅವರ ಮಾತನ್ನು ಹೇಳಿ ಉಲ್ಲೇಖ ಮಾಡ್ಲಿಲ್ಲ. ಆದ್ರೆ ಅದು ತುಂಬಾ ಪ್ರಸಿದ್ಧ, ಬೌದ್ಧರು ಹೇಳೋ ವಿಷಯ ಇದು ಅಂತ. ಆದ್ರೆ ಏನಿದು ವಿಷಯ ಅನ್ನೋದನ್ನ ಜಯತೀರ್ಥರು ಆ ಬೌದ್ಧರ ಮಾತನ್ನೇ ತಿಳಿಸಿ ನಮಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸಮರ್ಥಸ್ಯ ಕ್ಷೇಪಾಯೋಗ, ಯಾರಿಗೆ ಸಾಮರ್ಥ್ಯ ಇದೆಯೋ ಅವನು ತಕ್ಷಣ ಕೆಲಸ ಮಾಡ್ತಾನೆ. ಅಲ್ಲಿ ಲೇಟ್ಗೆ ಅವಕಾಶ ಇಲ್ಲ, ವಿಳಂಬಕ್ಕೆ ಅವಕಾಶ ಇಲ್ಲ. ಅದರಿಂದ ಸಮರ್ಥ, ಒಳ್ಳೆ ಕಾರ್ಯವನ್ನು ಹುಟ್ಟಿಸುವಂತ ಶಕ್ತಿ ಇರೋ ವ್ಯಕ್ತಿ ಯಾಕೆ ವಿಳಂಬ ಮಾಡ್ಕೊಳ್ತಾನೆ? ಕಾರ್ಯವನ್ನು ಹುಟ್ಟಿಸುವಂತಹ ಶಕ್ತಿ ಇರೋ ವ್ಯಕ್ತಿ ತಕ್ಷಣ ಕಾರ್ಯವನ್ನು ಮಾಡ್ತಾನೆ. ಚೆನ್ನಾಗಿ ಓದ್ಲಿಕ್ಕೆ ಶಕ್ತಿ ಇದೆ ಅವನಿಗೆ, ಓದ್ತೆ ಸುಮ್ನೆ ಯಾಕೆ ಕೂತ್ಕೊಂತಾನೆ? ಓದ್ ಕೂಡಲೇ ಅವನಿಗೆ ಅರ್ಥ ಆಗತ್ತೆ. ವಿಳಂಬ ಸಲ್ಲೋದಿಲ್ಲ. ಏನಾದ್ರು ವಿಳಂಬ ಇತ್ತು ಅಂದ್ರೆ ಅದಕ್ಕೇನೋ ಬೇರೆ ಕಾರಣ ಕೊಡ್ಬೇಕಷ್ಟೇ ಹೊರತು ಸಮರ್ಥಸ್ಯ ಕ್ಷೇಪಾಯೋಗ ಬೌದ್ಧ ಸಿದ್ಧಾಂತದಲ್ಲಿ ಆಗಬೇಕಾದ್ರೆ ಯಾವುದಾರ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಶಕ್ತಿಯನ್ನ ಪಡೆದಿದೆಯೋ ಅದು ಮಾಡ್ಲೇಬೇಕು. ಸಮರ್ಥಸ್ಯ ಕ್ಷೇಪ ಅಂದ್ರೆ ವಿಳಂಬ ಅಂತ ಅರ್ಥ. ವಿಕ್ಷೇಪ, ಕಾಲಹರಣ ಅಂತ ಹೇಳ್ತೀವಿ. ವಿಕ್ಷೇಪ ಅಂದ್ರೆ ಕಾಲಹರಣ ಮಾಡೋದು, ಸುಮ್ನೆ ಟೈಮ್ ಮುಂದೆ ಹೋಗ್ತಾ ಇರುತ್ತೆ. ಹಾಗಲ್ಲ, ವಿಕ್ಷೇಪ ಇಲ್ಲದೇನೆ ಅಂದ್ರೆ ವಿಳಂಬ ಇಲ್ಲದೇನೆ ಒಂದು ಕಾರ್ಯವನ್ನು ಹುಟ್ಟಿಸ್ಲಿಕ್ಕೆ ಬೇಕಾದ ಶಕ್ತಿಯನ್ನು ಹೊಂದಿದ್ರೆ ಆ ವಸ್ತು ತಕ್ಷಣ ಹುಟ್ಟಿಸ್ಬೇಕು. ಸರಿ, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನೋಡಿ, ಶೂನ್ಯ ಜ್ಞಾನ ಬಂತು, ಶೂನ್ಯ ಧ್ಯಾನ ಇದೆ. ಶೂನ್ಯ ಜ್ಞಾನ ಬಂದ ಅವನಿಗೆ ಮೋಕ್ಷ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಇದು ತಪ್ಪು. ಯಾಕೆಂದ್ರೆ ನಮ್ಮ ಪ್ರಶ್ನೆ ಇಷ್ಟೇ, ನೀವು ಹೇಳ್ತಾ ಇರೋ ಶೂನ್ಯ ಜ್ಞಾನಕ್ಕೆ ಮೋಕ್ಷ ತಂದುಕೊಡೋ ಶಕ್ತಿ ಇದೆಯಾ ಇಲ್ಲ? ಕಾರ್ಯೋತ್ಪಾದನ ಶಕ್ತಿ ಇದೆಯಾ ಇಲ್ಲ? ಇದೆ ಅಂತ ಒಪ್ಲೇಬೇಕು. ಇಲ್ಲಾಂದ್ರೆ ಶೂನ್ಯ ಜ್ಞಾನದಲ್ಲೇ ಕಾರ್ಯ ತಂದುಕೊಡೋ ಮೋಕ್ಷ ತಂದುಕೊಡೋ ಶಕ್ತಿ ಇಲ್ಲ ಅಂದ್ರೆ ಮತ್ತೆ ಶೂನ್ಯ ಜ್ಞಾನ ತಗೊಂಡ್ ನಾವೇನ್ ಮಾಡ್ಬೇಕು? ವ್ಯರ್ಥ. ಅಷ್ಟೇ ಅಲ್ಲ, ಈ ಶೂನ್ಯ ಜ್ಞಾನದ ಜೊತೆಗೆ ಶೂನ್ಯ ಧ್ಯಾನವೂ ವ್ಯರ್ಥ. ಯಾಕೆ? ಶೂನ್ಯ ಧ್ಯಾನದಿಂದಲೂ ಮೋಕ್ಷ ಬೇಗ ಸಿಗ್ತಾ ಇಲ್ಲ, ತುಂಬಾ ಹೊತ್ತು ಬೇಕಾಗತ್ತೆ, ವಿಳಂಬ ಆಗಿದೆ. ಅದು ಯಾವಾಗ್ಲೂ ಮೋಕ್ಷ ಸಿಗ್ಬಹುದು, ಈ ಜನ್ಮದಲ್ಲ. ಈ ತರ ಎಲ್ಲ ತುಂಬಾ ವಿಳಂಬ ಇದ್ದಾಗ ಇಂಥ ವಿಳಂಬಕ್ಕೆ ಕಾರಣವಾಗಿರುವಂತಹದ್ದನ್ನ ಯಾಕೆ ಒಪ್ಕೊಳ್ಬೇಕು? ಒಪ್ಪೋದ್ ಬೇಕಾಗಿಲ್ಲ. ಹಾಗಾಗಿ ಶೂನ್ಯ ಜ್ಞಾನ ಆಗ್ಲಿ, ಶೂನ್ಯ ಭಾವನ ಅಂದ್ರೆ ಶೂನ್ಯ ಧ್ಯಾನ ಆಗ್ಲಿ, ಈ ಎರಡರಿಂದಲೂ ಕೂಡ ಯಾರಿಗೂ ಮೋಕ್ಷ ಅನ್ನೋದು ಬೇಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಳಂಬ ಆಗಿದೆ, ವಿಳಂಬಕ್ಕೆ ಏನೂ ಕಾರಣ ಇಲ್ಲ. ಯಾಕೆಂದ್ರೆ ಸಮರ್ಥವಾಗಿದೆ ಅಂದ್ರೆ ಕಾರ್ಯವನ್ನ ತಂದುಕೊಳ್ಳಿಕ್ಕೆ ಶಕ್ತಿಯನ್ನ ಪಡೆದ ವಸ್ತು. ಕ್ಷೇಪ ವಿಕ್ಷೇಪ ವಿಳಂಬೋ ನಯುಕ್ತ. ಅದಕ್ಕೆ ವಿಕ್ಷೇಪ ಅಯೋಗ, ವಿಳಂಬ ಕೊಡೋದಿಲ್ಲ. ಯಾಕೆಂದ್ರೆ ಇವಾಗ ಬೆಳಕಿದೆ, ಬೆಳಕು ಏನು ಶಕ್ತಿಯನ್ನು ಪಡೆದಿದೆ? ತಾನ್ ಎಲ್ಲಿ ಹೋಗತ್ತೋ ಅಲ್ಲಿ ಕತ್ತಲೆಯನ್ನ ಓಡಿಸತ್ತೆ, ಅಂತ ಶಕ್ತಿಯನ್ನು ಪಡೆದಿದೆ ಬೆಳಕು. ಆ ಬೆಳಕಿನಲ್ಲಿ ಅಂತ ಶಕ್ತಿ ಇದ ಮೇಲೆ ತಾನ್ ಬಂದು ಕೂಡಲೇ ಕತ್ತಲೆಯನ್ನು ಓಡಿಸ್ಬಿಡತ್ತದು. ಇಲ್ಲ ಪಾಪ ಕತ್ತಲೆಯನ್ನು ರೆಸ್ಟ್ ತಗೊಳ್ತಾ ಇದೆ, ಇನ್ನೊಂದ್ ಸ್ವಲ್ಪ ಹೊತ್ತಿರ್ಲಿ ಕತ್ತಲೆ, ಆಮೇಲೆ ನಾನು ಹೋಗಿಸ್ತೀನಿ ಅಂತ ಇರಲ್ಲ. ಯಾಕಂದ್ರೆ ಸಮರ್ಥಸ್ಯ ಕ್ಷೇಪ ಯೋಗ, ಯಾರಿಗೇನ್ ಶಕ್ತಿ ಇದೆಯೋ ಅದನ್ನ ಮುಂದುವರೆಸ್ತಾರೆ. ಇದೊಂಥರ ನಾಸ್ತಿಕವಾದ ತರ ಆಯ್ತು. ಯಾರಿಗೆ ಹೆಚ್ಚೆಚ್ಚು ಶಕ್ತಿ ಇದೆಯೋ ಅವರು ದುರ್ಬಲರ ಮೇಲೆ ದಾಳಿ ಮಾಡ್ತಾರೆ, ಅವನ ಹೆಂಡತಿನ ಅಪಹಾರ ಮಾಡ್ತಾರೆ, ಅವನ ದುಡ್ಡನ್ನ ಅಪಹಾರ ಮಾಡ್ತಾರೆ, ಮನೆಯನ್ನು ಅಪಹಾರ ಮಾಡ್ತಾರೆ. ಯಾರಿಗೆ ಅಧಿಕಾರ, ಶಕ್ತಿ ಅಂದ್ರೆ ಅಧಿಕಾರ ಇವೆಲ್ಲ ಜಾಸ್ತಿ ಇರುತ್ತೋ ಅವ್ರವರು ಆಯಾಯ ಫಲ ಪಡಿತಾ ಹೋಗ್ತಾರೆ ಅಂತ ಹೇಳ್ಬೋದಿತ್ತು. ಆದ್ರೆ ಆ ರೀತಿ ಅಲ್ಲ. ಯಾರ್ಯಾರು ವಿಶೇಷವಾಗಿ ಶಕ್ತಿಯನ್ನ ಹೊಂದಿದಾರೋ ಅವರು ಅವಶ್ಯವಾಗಿ ಕಾರ್ಯವನ್ನ ಫಲವನ್ನ ಪಡಿಬೇಕು. ಆದ್ರೆ ಮಧ್ಯದಲ್ಲಿ ಕೆಲವು ಸರಿ ಪ್ರತಿಬಂಧಕ ಇದ್ದಾಗ ಆಗಲ್ಲ. ಆದ್ರೆ ಇವ್ರಿಗೆ ಮಾತ್ರ ಪ್ರತಿಬಂಧಕ ಇಲ್ಲ. ಬೌದ್ಧವಾದದಲ್ಲಿ ಅದನ್ನ ಸಮರ್ಥವಾದ ವಸ್ತು ತನ್ನ ಕೆಲಸ ಮಾಡ್ಲೇಬೇಕು ಅಂತ. ಅದಕ್ಕೆ ಹೇಳ್ತಾರೆ ಕಥಂಚಿತ ಇತಿ ಅಂತ. ಅಂದ್ರೆ ಇಲ್ಲಿ ಶೇಷವಾಕ್ಯ ಚಂದ್ರಿಕಾ ಟಿಪ್ಪಣಿಯಲ್ಲಿ ಬರೀತಾ, ಜೈನಾದಿಮತೆ ಪ್ರಾಪ್ತ ಸಾಧನಾಭಿಮತಾನಾಂ ಪ್ರತಿಬಂಧಕಾದಿ ಸದ್ಭಾವ ತತ್ಪ್ರಯುಕ್ತ ಮೋಕ್ಷ ವಿಳಂಬಯೋರ್ ದೂಷಿತತ್ವ. ಜೈನ ಮತದಲ್ಲಿ ಅವ್ರು ಹೇಳ್ಕೊಂಡ್ರು, ಹಿಂದಿನ ಮತದಲ್ಲಿ ಇಲ್ಲ ಮೋಕ್ಷ ಯಾಕೆ ನಮ್ಗೆ ಏನು ಸಿಗ್ತಾ ಅಂದ್ರೆ ಕರ್ಮ ಇದೆ ತುಂಬಾ, ಅದು ಮೋಕ್ಷಕ್ ಹೋಗ್ಲಿಕ್ಕೆ ಬೇಕಾದ ಕರ್ಮ ಏನಿತ್ತು ಅದಿಲ್ಲ. ಅದಕ್ಕೆ ಈ ಅಡೆತಡೆ ಆವರಣೀಯ ಕರ್ಮ ಅಂದ್ರೆ ಮೋಕ್ಷ ಅನುಭವ ಆಗದೆ ಇರೋದಕ್ ಬೇಕಾದ ಕರ್ಮ ಇದೆ, ಆ ಕರ್ಮ ಹೋಗೋವರೆಗೂ ಮೋಕ್ಷ ಆಗಲ್ಲ. ಅದೇ ಒಂದು ಪ್ರತಿಬಂಧಕ್ಕೆ ಹುಡ್ಕೊಂಡ್ರು. ಇವ್ರು ಹಾಗೆಲ್ಲ ಹುಡ್ಕೊಳ್ಲಿಕ್ಕೆ ಹೋಗಲ್ಲ. ಇವ್ರು ಕರ್ಮ ಅದು ಇದು ಅಂತ ಏನು ಒಪ್ಪಿಲ್ಲ. ಕೆಲಸ ಕಾರಣದಲ್ಲಿ ಶಕ್ತಿ ಉಂಟಾ ತಕ್ಷಣ ಕಾರ್ಯ ಆಗ್ಬೇಕಷ್ಟೆ ಇವ್ರು ಹೇಳೋದು. ಇಷ್ಟು ಈ ಬೌದ್ಧರ ಒಂದು ಪಂಗಡದ ನಿರಾಕರಣೆ. ಒಂದು ಪಂಗಡ, 4 ತರ ವೆರೈಟಿ
4 ತರ ಇದ್ದಾರೆ ಅವರು ಬೌದ್ಧರು. ಅದ್ರಲ್ಲಿ ಒಂದು ತರಹದವರು ಅಂದ್ರೆ ಶೂನ್ಯವಾದಿಗಳು ಅಂತ ಕರಿತೀವಿ. ಅಂದ್ರೆ ಇಡೀ ಜಗತ್ತನ್ನ ಶೂನ್ಯ ಶೂನ್ಯ ಅಂತ ಹೇಳುವಂತ ವಾದಿಗಳು, ಅವರನ್ನ ಶೂನ್ಯವಾದಿಗಳು ಅಂತ ಕರೀತಾರೆ. ಶೂನ್ಯವಾದಿ ಬೌದ್ಧರು ಇವರು. ಈ ಬೌದ್ಧರು ಇಡೀ ಜಗತ್ತನ್ನ ಸರ್ವಂ ಜಗತ್ ಶೂನ್ಯಂ ಶೂನ್ಯಂ ಅಂತ ಹೇಳುವಂತಹ ಬೌದ್ಧ. ಈ ಬೌದ್ಧ ಮತದ ಖಂಡನೆ ಆಯ್ತು. ಮುಂದೆ ಇನ್ನೊಂದು ರೀತಿಯ ಸಿದ್ಧಾಂತವನ್ನ ಹೇಳುವಂತ ಬೌದ್ಧ ಮತದ ಖಂಡನೆ ಅದನ್ನ ಮುಂದೆ ಹೇಳ್ತಾರೆ 175ನೇ ಸುಧಾಮೂಲ. ವಿಜ್ಞಾನವಾದಿನಶ್ಚೈವ ವಿಜ್ಞಾನಾದ್ವೈತ ವೇದನಾತ್ ವಿಜ್ಞಾನ ಭಾವನಾಚೈವ ಮೋಕ್ಷೋ ನ ಘಟತೆ ಕ್ವಚಿತ್. ವಿಜ್ಞಾನವಾದಿ ಬೌದ್ಧರು ಅಂತ ಇವರು. ಇವರ ಸಿದ್ಧಾಂತ ಇನ್ನೊಂಥರ. ಇವ್ರ ಸಿದ್ಧಾಂತ ಏನಂದ್ರೆ ಎಲ್ಲಾ ಕಾಣೋ ವಸ್ತುನು ಜ್ಞಾನನೇ, ಜ್ಞಾನಕ್ಕಿಂತ ಮತ್ತೊಂದು ವಸ್ತು ಇಲ್ಲ ಅಂತ. ಇವರು ಅದೇ ಹಂತಕ್ಕೆ ಬರ್ತಾರೆ ಸ್ವಲ್ಪ. ಯಾಕೆಂದ್ರೆ ಕಾಣೋದೆಲ್ಲ ಜ್ಞಾನ ಅಂತೆ, ಜ್ಞಾನಕ್ಕಿಂತ ಮತ್ತೊಂದು ಸತ್ಯ ವಸ್ತು ಸಿಗಲ್ವಂತೆ. ಈಗ ನಾವು ಎಲ್ಲ ಇಷ್ಟು ಜನ ಇದೀವಿ, ಇಷ್ಟು ಜನದಲ್ಲಿ ನಾವೆಲ್ಲ ವಸ್ತು ಅಂತ ಹೇಳ್ಕೊಳಂಗಿಲ್ಲ. ನಾವು ನಮ್ ಜ್ಞಾನ ಇನ್ನೊಬ್ಬನಿಗೆ ಇದೆ ಅಷ್ಟೇ, ನಾವ್ ಇದೀವೋ ಇಲ್ಲೋ ಗೊತ್ತಿಲ್ಲ, ಜ್ಞಾನ ಅಂತ ಇದೆ. ಯಾಕೆ ಅವನೇ ಜ್ಞಾನ, ಎಲ್ಲ ಜ್ಞಾನನೇ ಇಡೀ ಜಗತ್ನಲ್ಲಿ ಇರೋದು, ಅದ್ ಬಿಟ್ಟು ಬೇರೆ ಇಲ್ಲ. ನಾವು ಸುಮ್ನೆ ಕಣ್ ಮುಚ್ಕೊಂಡಿದ್ರೆ ನಮಗ್ ಜ್ಞಾನ ಬರ್ಲಿಲ್ಲ. ಕಣ್ ತೆಗೆದ ಕೂಡ್ಲೆ ಪುಸ್ತಕ, ಮೊಬೈಲು, ಚಾಪೆ, ಅದು ಇದು ಎಲ್ಲ ಜ್ಞಾನ ಬಂತು. ಯಾಕೆ ಜ್ಞಾನ ಬಂತು ಅಂದ್ರೆ ಎಲ್ಲವೂ ಜ್ಞಾನಮಯವಾದ ವಸ್ತು, ಅದಕ್ಕೆ ಜ್ಞಾನ ಬರ್ತಾ ಇದೆ. ಕಣ್ ಮುಚ್ಕೊಂಡ್ರೆ ಬರಲ್ಲ, ಕಣ್ ತೆಗೆದಾಗ ಎಲ್ಲ ಜ್ಞಾನಮಯವಾದ ವಸ್ತುವಿನ ಜ್ಞಾನ ಬರುತ್ತೆ ಅಂತ ಇವರು ತಮ್ಮ ವಿಲಕ್ಷಣವಾಗಿ ಸಿದ್ಧಾಂತವನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇವರ ಸಿದ್ಧಾಂತದ ಅನುಭವ ಆಗ್ಬೇಕು ನಮಗೆ, ಇವ್ರು ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಅದು ಗೊತ್ತಾದಾಗ ಇವರ ಖಂಡನೆ ಸುಲಭ. ಆಮೇಲೆ ಇನ್ನೂ 1-2 ಬೌದ್ಧ ಮತ ಇದೆ. ಆ ಇನ್ನೂ 2 ಬೌದ್ಧ ಮತ ಖಂಡನೆ ಮಾಡಿದ್ರೆ 4 ತರಹದ ಬೌದ್ಧರ ಖಂಡನೆ ಆಯ್ತು. ಅದಾದ್ಮೇಲೆ ಸಾಂಖ್ಯ ಮತಕ್ಕೆ ಹೋಗ್ತಾನೆ. ಅದೊಂಥರ ವಿಲಕ್ಷಣ. ಅದು ಕಪಿಲ ದೇವರು ಹೇಳುವಂತ ಸಾಂಖ್ಯ ಮತ ಬೇರೆ. ಇನ್ನೊಬ್ಬ ಕಪಿಲ, ದುಷ್ಟ ಕಪಿಲ, ಆ ದುಷ್ಟ ಕಪಿಲ ಹೇಳುವಂತ ಸಾಂಖ್ಯಶಾಸ್ತ್ರ ಬೇರೆ. ಆ ದುಷ್ಟ ಕಪಿಲ ಹೇಳುವಂತ ಸಾಂಖ್ಯಶಾಸ್ತ್ರ ಏನಿದೆ ಅದರ ಖಂಡನೆಯನ್ನ ಇಲ್ಲಿ ಮಧ್ವಾಚಾರ್ಯರು ಮತ್ತೆ ಜಯತೀರ್ಥರು ಮಾಡಿದ್ದಾರೆ. ಆ ಸಾಂಖ್ಯಶಾಸ್ತ್ರದಲ್ಲಿ ಬಂದ ತತ್ವಗಳ ಅನ್ವೇಷಣೆ, ಎಲ್ಲಿ ತಪ್ಪು ಮಾಡಿದಾರ ಅವರು, ಏನ್ ತಪ್ಪು ಹೇಳಿದಾರ ಅವರು ಅಂತ ಅದು ಮುಂದಕ್ಕೆ ಗೊತ್ತಾಗುತ್ತೆ. ಇನ್ನು ಬೌದ್ಧರ ವಾದ ಇನ್ನು ಮುಂದಿದೆ ಸ್ವಲ್ಪ. ಆ ವಾದವನ್ನ ನೋಡಿ ಮುಂದೆ ಸಾಂಖ್ಯ ಮತವನ್ನ ಮತ್ತೆ ಮುಂದಿನ ದಿವಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಪಂದ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆನ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದ. ನಮಸ್ಕಾರ ಗುರುಗಳೇ. ನಮಸ್ಕಾರ.